ಸಪೋರ್ಟ್ ಯಾರಿಗೆ ಆಗ್ಬೋದು ಸರ್ ನಿಮ್ಮ? ಸರ್ ನಾವು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನು. ಈಗ ಅವಕಾಶ ಸಿಕ್ಕರೆ ನಾನು ಸಿ ಎಂ ಆಕಾಂಕ್ಷಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಸರ್. ಸಂತೋಷ ಆಗಬಾರ್ದು ಅಂತ ಎಲ್ಲ ರೈತ ಪಾಪ ಅವರು 7 ವರ್ಷ KPCC ಅಧ್ಯಕ್ಷ ಆದರು, ಸೀನಿಯರ್ ನಾಯಕರು, ಅವರಾದ್ರೂ ಸಂತೋಷ. ಜಿಲ್ಲೆಗೆ ಒಂದು ನಮ್ಮ ಜಿಲ್ಲೆ ಕೇಳಿ ಬರ್ತಾ ಇದೆ, ದಲಿತ ಸಿಎಂ ಆಗಬೇಕು ಅಂತ ಹೇಳಿ ತುಮಕೂರಲ್ಲಿ ದಲಿತ ಸಂಘಟನೆಯವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಆಗ್ರಹ ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಆಗ್ತಕ್ಕಂಥದ್ದು. ಅವ್ರಿಗೂ ಇಷ್ಟು ವರ್ಷ ಆದ್ರೂ ಇದು ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ, ದಲಿತರೊಬ್ಬರು CM ಆಗಿಲ್ಲ. ಆಗಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ನಮ್ಮವರೊಬ್ಬರಾಗಲಿ ಅಂತ ಅವ್ರಿಗೂ ಆಸೆ ಇರುತ್ತೆ, ಹೇಳಿರ್ತಾರೆ, ಅದ್ರಾಗೆ ತಪ್ಪಿರುತ್ತೆ. ನಮ್ಮ ಜಿಲ್ಲೆಗೆ ಆಗುತ್ತೆ ಅಂದರೆ ನಾವು ಸಂತೋಷ ಪಡ್ಬೇಕಲ್ವ. ನಾವು ನಮ್ಮ ಜಿಲ್ಲೆಯಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ರೆ ನನಗೆ ಸಂತೋಷನೇ. DKಶಿ ಅವ್ರ ಪಕ್ಷಕ್ಕಾಗಿ ಅಷ್ಟೆಲ್ಲ ದುಡಿದಿದ್ದಾರೆ ಅಂದರೆ ಎಲ್ಲ ಹೇಳ್ತಾ ಇರುವಂಥದ್ದು, ಅಷ್ಟೊಂದು ಕಷ್ಟಪಟ್ಟಿದ್ದಾರೆ. DKಶಿ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ಇದೆ. ಅಂದರೆ ನಿಮ್ಮ ಕಾರ್ಯಕರ್ತರುಗಳು ಹೇಳ್ಕೊಳ್ತಾ ಇರುವಂಥದ್ದು. ಸರ್, ಈಗ ಪರಮೇಶ್ವರ್ ಅವರು ದಲಿತ CM ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಾರ್ಯಕರ್ತರಿಗೂ ಕೆಲವ್ರಿಗೆ ಇದ್ದಿರುತ್ತೆ. ಅದೇ ರೀತಿ DK ಅವ್ರು ಆಗಬೇಕು ಅನ್ನೋದು ಇರುತ್ತೆ, ಮತ್ತೊಬ್ಬರು ಆಗಬೇಕು ಅನ್ನೋದು ಇರುತ್ತೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಸುಮಾರು ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಕ್ಕಂಥವ್ರು, 30-40 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥವ್ರೆಲ್ಲ ಇದ್ದಾರೆ. ಅದರಿಂದ ಹೈಕಮಾಂಡ್ ಇದನ್ನು ಅಲ್ಟಿಮೇಟ್ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೋ, ಯಾರಿಗೆ ಮಾಡುತ್ತೋ ಅವ್ರು ಆಗ್ತಾರೆ. ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೈಕಮಾಂಡ್ ಡಿಸಿಷನ್ ಮಾಡಿರಿ, ಅವರೇ ಮುಂದುವರ್ಕೊಂಡು ಹೋಗ್ತಾರೆ. ಸರ್, ಈ ಹೈಕಮಾಂಡ್ ಏನೋ ಬದಲಾವಣೆ ಮಾಡೋ ಮನಸ್ಥಿತಿಯಲ್ಲಿ ಇದೆಯಾ, ಹೇಗೆ ಸರ್? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಅಲ್ಲ, ಏನು ಚರ್ಚೆಗಳಾಗಿದೆ, ನಿಮ್ಮ ಅಭಿಪ್ರಾಯ ಏನೋ ಕೇಳಿರೋ? ಇಲ್ಲ, ನಾನು ಹೇಳಿದ್ನಲ್ಲ, ನಾವು ಖರ್ಗೆ ಒಬ್ಬರಿಗೆ ಮೀಟ್ ಮಾಡಿದ್ದು. ನಮಗೆ ವೇಣುಗೋಪಾಲ್ ಸಿಗಲಿಲ್ಲ, ಸುರ್ಜಿವಾಲ ಅವರು ಸಿಗಲಿಲ್ಲ, ಬೇರೆ ಯಾರು ಸಿಗಲಿಲ್ಲ. ಅದಕ್ಕೆ ನಾವು ಇವೆಲ್ಲ ಸಿಕ್ಕಾಪಟ್ಟೆ ರೈಸ್ ಆದ್ವೆಲ್ಲ ಸುಮ್ಮನೆ ವಾಪಸ್. ಸಿದ್ದರಾಮಯ್ಯನವರು ಹಂಗೆ ಮುಂದುವರೆದ್ರು ಒಳ್ಳೆಯದು ನಿಮ್ಮ ಪ್ರಕಾರ? ಯಾರನ್ನ ಹೈಕಮಾಂಡ್ ಯಾರಿಗೆ ಮಾಡುತ್ತೋ ಅವ್ರಿಗೆ ಸಂತೋಷ. ಎಷ್ಟು ಜನ ಹೋಗಿದ್ರಿ ಸರ್ ಭೇಟಿಗೆ? ನಾವಿಬ್ಬರೇ ಹೋಗಿದ್ದರು, ರಂಗನಾಥ್ ನಾನು ಇಬ್ಬರೇ ಹೋಗಿದ್ದೆ. ಅಲ್ಲಿ ಆನೇಕಲ್ ಶಿವಣ್ಣ ಅವ್ರು ಸಿಕ್ಕಿದ್ರು, ಶ್ರೀನಿವಾಸ್ ಸಿಕ್ಕಿದ್ರು ಅಷ್ಟೇ. ಅಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಸದ್ಯದಲ್ಲೇ ಕ್ರಾಂತಿ ಆಗ್ಬೋದು ಅಂತ. ಬೇರೆ ರೀತಿ ಕ್ರಾಂತಿ ಗೊತ್ತಿಲ್ಲ ಸರ್, ಅವ್ರ್ಯಾವತ್ತು ಶಾಸ್ತ್ರ ಹೇಳಕ್ಕೆ ಕುದುರೆ ವ್ಯಾಪಾರ ನಡೀತಾ ಇದೆ ಅಂತೇಳಿ ಚಲವಾದಿ ನಾರಾಯಣ ಅವ್ರ ತಲೆ ಇದ್ರೆ ಆ ಥರ ಮಾತಾಡೋದೇ ಇಲ್ಲ ಸರ್. ಯಾರು ಕೊಡ್ತಾರೆ ಸರ್ 75 ಕೋಟಿ? ಅದೇನು ನಾಲ್ಗೆ ಮೇಲೆ ಅದಕ್ಕೆ ಇದು ಎಲ್ಬಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕು ಹಂಗೆ ಮಾತಾಡೋದು. ಅವರ ವಿರೋಧ ಪಕ್ಷದ ನಾಯಕರು ಆಡೋ ಮಾತಲ್ಲ, ಅಟ್ಲೀಸ್ಟ್ ವೆಯ್ಟ್ ಇರಬೇಕಲ್ವ. ಯಾರು ಕಾಯ್ಕೊಂಡು ಕೂತಿರೋರು, ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಸ್ಕೊಳಕ್ಕೆ ರೆಡಿ ಇರೋರು ಯಾರವ್ರೆ, ಕೊಡೋರು ಯಾರವ್ರೆ? 75 ಕೋಟಿ ಫ್ಲಾಟ್ ತಲೆ ಇಲ್ದಾರು ಅವ್ರನ್ನ ತಗೊಂಡೋಗಿ ವಿರೋಧ ಪಕ್ಷದ ನಾಯಕರು ಮಾಡ್ಯವ್ರೆ. ತಲೆ ಬುಡ ಇಲ್ದಾರನ್ನೆಲ್ಲ ತಗೊಂಡೋಗಿ ಅಲ್ಲಿ ಅಂತ ಒಳ್ಳೆ ಪೋಸ್ಟಿಗೆ ಕುಂಡ್ರಿಸಿದೆ. ಇನ್ನೇನು ನಾವು ನಿರೀಕ್ಷಣೆ ಮಾಡೋಕ್ಕಾಗುತ್ತೆ? ಸಮಾಜಕ್ಕೆ ಏನಾದರೂ ಯಾವುದು ಬಣ ಇಲ್ಲ. ಯಾರು ಹೇಳವ್ರೆ ಈ ಬಣದಲ್ಲಿ ನಾನಿದ್ದೀನಿ, ಆ ಬಣದಲ್ಲಿ ನಾವಿದ್ದೀವಿ ಅಂತ? ಯಾರು ಇದುವರೆಗೂ ಹೇಳಿರೋ ಒಬ್ಬರು ಶಾಸಕರನ್ನು ತೋರಿಸಿ. ಹೈಕಮಾಂಡ್ ಬಿಟ್ಟು ಬೇರೆ ವಿಚಾರಗಳನ್ನ ಯಾರೂ ಪ್ರಸ್ತಾಪ ಮಾಡಿಲ್ಲ. ಆಮೇಲೆ ಎಲ್ಲೂ ಕುದುರೆ ವ್ಯಾಪಾರನೂ ನಡೆದಿಲ್ಲ. ಯಾರು ಅಷ್ಟೊಂದು ನಿಕೃಷ್ಟವಾಗಿ ಯಾರೋ ಕೊಡೋ ದುಡ್ಡಿಗೆ ಕಾಯ್ಕೊಂಡು ಕೂತಿಲ್ಲ ಯಾರೂ. ಆ ಥರ ಯಾರೂ ಹೋಗ್ತಕ್ಕಂಥವ್ರು ಯಾರೂ ಇಲ್ಲ. DKಶಿ ಅವ್ರ ಪರವಾಗಿ ಎಷ್ಟು ಜನ ಗೊತ್ತಿಲ್ಲ ಸರ್, ನಾವೆಲ್ಲ ಕಾಂಗ್ರೆಸ್ನಾಗ ಇದ್ದೀವಿ ಅಷ್ಟೇ. ಸರ್, ಈಗ CM ಗೊತ್ತಿಲ್ಲ, ಹೆಂಗೆ ಕೇಳೋಕ್ಕಾಗುತ್ತೆ? ಈಗ ನಾನು ಯಾರ ಜೊತೆ ಇದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತು? ನಾನೇನಾದ್ರು ಹೇಳ್ಕೊಂಡ್ರೆ ಇತ್ತ ಇದ್ದೀನಿ ಅಂತ ಹೇಳ್ಕೊಂಡ್ರೆ ನೀವು ನಿರೀಕ್ಷಣೆ ಮಾಡಬೇಕು. ಅವರಿಗೆ ಒಂದು ಸ್ಥಾನಮಾನ ಸಿಗಬೇಕು, ಅವಕಾಶ ಸಿಗಬೇಕು DKಶಿ ಅವರಿಗೆ ಅಂತ ಇದೆ ತಮ್ಮ ಮನಸ್ಸಲ್ಲಿ ಇದೆಯಾ? ಸರ್, ಸಿಕ್ಕೈತಲ್ಲ ಡೆಪ್ಟಿ CM ಆಗಿವರೆಲ್ಲ. CM ಸ್ಥಾನ ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಏನು ಅರ್ಹತೆ ಐತೆ ಸರ್? ಅಲ್ಲ ಸರ್, ಎಲ್ಲರೂ CM ಆಗಬೇಕು ಅಂತ ಕೇಳ್ತಾ ಇದ್ದಾರೆ, ಆದರೆ DK ಅವ್ರು ಯಾಕೆ ಮೌನ ವಹಿಸ್ಬಿಟ್ಟಿದ್ದಾರೆ? ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. DK ಅವ್ರ ಮನಸ್ಸಲ್ಲಿ ಏನೈತೋ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲ, ಎಲ್ಲರೂ ಹತ್ತಿರದವರು, ಮುಖ್ಯಮಂತ್ರಿಗಳು ಹತ್ತಿರನೇ, DK ಅವರು ಹತ್ತಿರನೇ. ಅವ್ರೇನು ಅವ್ರ ದೂರ ಇವ್ರ ಹತ್ರ ಅಂತ ಏನಿಲ್ಲ.